ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ನೋಡೋವಂಥದ್ದಿದೆ. ಇದರಲ್ಲಿ ಯಾವುದೇ ರೀತಿಯಿಂದ ಏನು ಥರ ಇಲ್ಲ, ಎಲ್ಲ ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ ತನಕನೂ ಒಳ್ಳೆ ಮೂವಿ, ಚೆನ್ನಾಗಿ ಶತದಿನೋತ್ಸವ ಆಚರಿಸಲಿ ಅಂತ ನಮ್ಮೆಲ್ಲರ ಆರೈಕೆ. ಜೈ ಭೀಮ್. ತುಂಬ ಚೆನ್ನಾಗಿದೆ, ನಮ್ಗೆಲ್ಲರಿಗೂ ಇಷ್ಟ ಆಯಿತು. ಫಿಲಮು ತುಂಬ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಇಲ್ಲಿ ನೆವರ್ ಎಂಡ್ ಅನ್ನೋದನ್ನು ತುಂಬ ಅಲ್ಟಿಮೇಟಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ ಫಿಲಮು, ಒಂದ್ಸರಿ ಎಲ್ಲರೂ ಬಂದು ನೋಡ್ರಿ. అల్టిమేట్ ఫిలం ఇది అంతా వెళ్ళి ఇష్టపడతాను. ఇప్పుడు వచ్చే సినిమాల కన్నా కూడా ఈ సినిమా బెస్ట్, ఫ్యామిలీతో పాటు చూడొచ్చు. సోషల్ మెసేజ్ సూపర్, మంచి సార్ యాక్టింగ్ సూపర్. ಚೆನ್ನಾಗಿದೆ ಸರ್, ಚೆನ್ನಾಗಿತ್ತು ಫಿಲಮ್, ಚೆನ್ನಾಗಿತ್ತು. ಚೆನ್ನಾಗಿದೆ, ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಹೊಸಬರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾಗ ಇನ್ನು ಮುಂದೆ ಇನ್ನು ಹೆಚ್ಚಿನ ಒಂದು ಕನ್ನಡ ಜನ ನೋಡಿ ಆಶೀರ್ವಾದ ಮಾಡಬೇಕು. ಚೆನ್ನಾಗಿದೆ, ಹಾಗೆ ಆಡಿಯನ್ಸ್ ಕೂಡ ಈ ಚಿತ್ರನ ನೋಡಿ. ಪಿಕ್ಚರ್ ಮಾತ್ರ ಸಖತ್ತಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಸೆಂಟಿಮೆಂಟ್ ಇದೆ. ಸೂಪರ್ ಫಿಲಮ್, ಸೂಪರ್ ಸರ್. ಸಿನಿಮಾ ಅದ್ಭುತವಾಗಿತ್ತು. ನಮ್ಮ ಫ್ಲೈಯಿಂಗ್ ಕಿಂಗ್ ಅವರು ಸೂಪರ್ ಆಗಿ ಮಾಡಿದ್ದಾರೆ, ಅದ್ಭುತವಾಗಿ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ. ಈ ಬಡವರು ಒಂದು ಫೀಲ್ಡ್ಗೋಸ್ಕರ ಹೋರಾಟಕ್ಕೆ ಅದೇನು ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲ ನೋಡಿ, ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಜೈ ಭೀಮ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಕಾನೂನಿನ ಬಗ್ಗೆ ಫಿಲಮ್ ತೆಗೆದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದೆ. ಸ್ನೇಹ ಸಂಬಂಧ ಎಲ್ಲವನ್ನೂ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲಿ ಅಂತ ಆರೋಗ್ಯ. ಚೆನ್ನಾಗಿದೆ ಸರ್, ಮೂವಿ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಇದೆ ಸರ್. ಸೂಪರ್ ಆಗಿದೆ ಮೂವಿ. ಶಿವ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಓಡಲಿ ಮೂವಿ ಅಂತ. ಫಿಲಮ್ ಚೆಂದಾಗಿದೆ. ಕಾಲೋನಿ ಫಿಲಮು ಬೇಗೂರು ಕಾಲೋನಿ ಚೆಂದಾಗಿದೆ. ನೀವೆಲ್ಲರೂ ಈ ಸ್ಲಮ್ ಜನಕ್ಕೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಇದ್ರ ಚೆಂದಾಗಿ ನೋಟಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ನಮ್ಗೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆನೂ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. ಈ ಫಿಲಮನ್ನು ನೀವು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಇವ್ರಿಗೆ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ನೋಡಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲ ಕಾಲೋನಿ ಜನಗಳಿಗೆ ಒಳ್ಳೆ ಮಾಡೋ ಮಾರ್ಗದರ್ಶನ ಆಗಿದೆ. ಒಳ್ಳೆ ಫಿಲಮ್, ಸೂಪರ್. ಎಲ್ಲ ಜನಕ್ಕೆ ನಮ್ಮ ಏರಿಯಾಗೆ ಸಂಬಂಧಪಟ್ಟಿರೋದೆ. ಜೈ ಭೀಮ್ ಸಾಂಗ್ಸ್. ಕಾಲೋನಿ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮೈದಾನಕ್ಕೆ ಹೋರಾಟ ಮಾಡ್ತಾರೆ, ಎಲ್ಲರೂ ಬಂದು ನೋಡಬೇಕಾಗಿ ವಿನಂತಿ. ಸೂಪರ್ ಆಗಿದೆ ಸರ್ ಫಿಲಮ್ ಅಂತ ಸೂಪರ್. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ, ಎಲ್ಲರೂ ನೋಡಿ ದಯವಿಟ್ಟು. ಯಾಕೆಂದರೆ ಈಗಿನ ಕಾಲದಲ್ಲಿ ನಡೀತಾ ಇರೋದು ಅದೇನೆ, ನಿಜವಾಗಿ ತೋರಿಸಿರೋದು ರಿಯಲ್ ಆಗಿರೋ ಸ್ಟೋರಿನ ತೋರಿಸಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ಬೇಗೂರು ಕಾಲೋನಿ ಸೂಪರ್ ಆಗಿದೆ, ಅದು ನಮ್ಮೂರಲ್ಲಿ ತೆಗ್ದಿರೋದು. ಸಖತ್ತಾಗಿದೆ ಫಿಲಮು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಸರ್ ಮೂವಿ, ಸೂಪರ್. ಎಲ್ಲದಕ್ಕೂ ಮಾರಲ್ ಇದೆ. ಸೂಪರ್ ಆಗಿದೆ ಸರ್, ತುಂಬ ಇಂಟ್ರೆಸ್ಟ್ ಆಗಿದೆ ಸರ್ ಮೂವಿ, ನೋಡ್ಬೋದು ಎಲ್ಲರೂ. ಚೆನ್ನಾಗಿದೆ ಮೂವಿ, ಸ್ಟೋರಿ ಇದೆ, ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲ ಇದೆ, ನೋಡ್ಬೋದು, ಎಲ್ಲ ನೋಡ್ಬೋದು. ನಾನು ತುಂಬ ಖುಷಿಯಾಗಿದೆ ಆ್ಯಂಡ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಎಟ್ ದ ಸೇಮ್ ಟೈಮ್. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ರಿಯಲಿ ಲವ್ ದ ಮೂವಿ. ಇದರಲ್ಲಿ ಪುರುಷೋತ್ತಮ್ ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಸೈಯದ್ ಸಲಮಣ್ಣ ಅವರು. ಸರ್ಕಲ್ ಇನ್ಸ್ಪೆಕ್ಟ್ರು ಪಾತ್ರನ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಪಾತ್ರನ. ಅದ್ರಲ್ಲಿ ಬೇರೆ ಮಾತಿಲ್ಲ. ಆ ಮನುಷ್ಯನ ಬಾಡಿ ಫಿಟ್ನೆಸ್ಸು, ಆ ಬಾಡಿ ನೋಡಿದ್ರೆ ನಿಜವಾಗ್ಲೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇರಬೇಕಾಗಿತ್ತು. ಖಂಡಿತ ಆ ಯಪ್ಪ ನಿಜವಾಗ್ಲೂ ಪೊಲೀಸ್ ಆಫೀಸರ್ ಆಗಬೇಕಾಗಿತ್ತು ಅನಿಸುತ್ತೆ ನನಗೆ. ಆ ರೀತಿ ಒಂದು ಆ ಫಿಟ್ನೆಸ್ಸು ಖಂಡಿತ. ಹೌದು. ಆ ಪಿಕ್ಚರ್ ಬಿಟ್ಟು ಏನಾದ್ರು ಆ ಜೀಪ್ ತಗೊಂಡು ಈ ಅಪ್ಪ ಹೊರಗಡೆ ಬಂದರೆ ಎಷ್ಟೋ ರೌಡಿಗಳು ರಿಯಲ್ ಇನ್ಸ್ಪೆಕ್ಟರ್ ಬಂದರು ಅಂತ ಹೇಳ್ಬಿಟ್ಟು ಹೊಡ್ಬಿಡ್ತಾರೆ. ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸರ್, ನಾನೇನು ಹೇಳಿದ್ರೆ ಈ ಚಿತ್ರ ನೋಡಿ ನನ್ನ ಅನಿಸಿಕೆ ತಿಳಿಸ್ತಾ ಇದ್ದೀನಿ ಅಲ್ವಾ. ಚಿತ್ರ ಚೆನ್ನಾಗಿದೆ, ಕಂಟೆಂಟು ಚೆನ್ನಾಗಿದೆ. ಸೊ ಬೇಗೂರು ಕಾಲೋನಿ ಅಂತ ಹೆಸರಿಟ್ಟಿದ್ದಾರೆ, ಹೆಸರು ಚೆನ್ನಾಗಿದೆ. ಮತ್ತು ಇದರಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡಿದ್ದಾರೆ. ಅದನ್ನ ಏನು ಹೇಳ್ತೀನಿ ಅಂದರೆ, ಬೇಗೂರು ಕಣ್ಣಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ದಾರೆ, ಇದು ನಮ್ಮೂರು, ಬೆಂಗಳೂರು ಊಟಕ್ಕಿಂತ ಮುಂಚೆ ಬೇಗೂರು ಹುಟ್ಟಿದ್ದು ಅಂತ ಹೇಳಿ. ನಾನು ಇದೇನು ಈ ಥರ ಕೊಟ್ಟಿದ್ದೆ ಡೈಲಾಗ್ ಹಿಂಗಿದೆ, ಫಿಲಮ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಸೊ ನಾನು ಇಲ್ಲಿ ಬಂದಾಗ ಚಿತ್ರ ನಾನು ನೋಡಿದೆ. ಸ್ಟಾರ್ಟಿಂಗಲ್ಲಿ ಒಂಥರ, ಇದರಲ್ಲಿ ನಿರ್ದೇಶಕರು ಬಂದ್ಬಿಟ್ಟು ಅವರು ಒಂದು ಕನಸನ್ನ ಇಲ್ಲಿ ನನಸು ಮಾಡಿದ್ದಾರೆ. ಇದು ನಮ್ಮ ಅಂಬೇಡ್ಕರ್ ಅವರ ಒಂದು ಕನಸು ಅಂತಲೂ ನಾವು ಹೇಳ್ಬೋದು. ಅದನ್ನು ಇವರು ಊಹೆ ಮಾಡಿಕೊಂಡು ಈ ಥರ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು. ಯಾಕಂದರೆ ಕೆಲವು ಜನಗಳಿಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಜನರುಗಳಿಗೆ ಅದ್ರ ಒಳಗಡೆ ಇರೋದು ಏನು ಅಂತ ಗೊತ್ತಿಲ್ಲ. ಸೊ ಇವ್ರು ಏನು ಮಾಡಿದ್ದಾರೆ,
ಇವ್ರು ಏನು ಮಾಡಿದ್ದಾರೆ ಚಿತ್ರದ ಮುಖ ಅಂತ ತೋರಿಸಿದ್ದಾರೆ. ಇವರು ಡಬಲ್ ಪಾತ್ರಗಳನ್ನ ಮಾಡಿ ಕೆಲವೊಬ್ಬರಿಗೆ ಇವಾಗ ಹೇಳಬೇಕು ಅಂದರೆ ನಮ್ಮ ಸಲಾಮಣ್ಣ ಅವ್ರಿಗೂ ಒಳ್ಳೆ ಪೋಸ್ಟ್ ಕೊಟ್ಟು ಇನ್ಸ್ಪೆಕ್ಟರ್ ಪಾತ್ರ ಕೊಟ್ಟಿದ್ದಾರೆ. ಅವರು ಅದನ್ನು ಹಂಗೆ ಮಾಡಿದ್ದಾರೆ. ಮತ್ತು ಹೀರೋಯಿನು ಎಲ್ಲ ಒಳ್ಳೆ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಒಬ್ಬೊಬ್ರಿಗೆ ಏನೇನು ಪಾತ್ರಗಳು ಎಲ್ಲೆಲ್ಲಿ ಏನೇನು ನೀಡಬೇಕು ಯಾವ ಥರ ಮಾಡಬೇಕಂತ. ಆಮೇಲೆ ಇಷ್ಟೇ ಅಲ್ಲ, ಎಲ್ಲ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಂದ ಆಗಲಿ, ಒಂದು ಟೆಕ್ನಿಷಿಯನ್ ಆಗಲಿ, ಪ್ರತಿಯೊಬ್ಬರೂ ಅವ್ರ ಕೆಲಸನ ಚೆನ್ನಾಗಿ ಮಾಡಿ ಚಿತ್ರನ ಒಳ್ಳೆ ಇದಕ್ಕೆ ಬಂದಿದ್ದಾರೆ. ಸೊ ಇದನ್ನೆಲ್ಲ ಜನಗಳು ತೊಗೊಂಡೋಗಿದ್ದಾರೆ. ಈ ಜನ ನೋಡಿ ಬೆಂಬಲಿಸಬೇಕು, ಅವ್ರಿಗೆ ಹಾರೈಸಬೇಕು. ಇದನ್ನೆಲ್ಲ ಕನ್ನಡ ಜನತೆ ಬಂದು ಚಿತ್ರ ನೋಡಿಬಿಟ್ಟು ಇದು ಹಾರೈಸಿ, ಇದು ಶತದಿನೋತ್ಸವ ಹಾರೈಸುತ್ತೆ ಸರ್. ಕರೆಕ್ಟಾಗಿ ನೋಡಬೇಕು ಅಂದರೆ ಶತದಿನ ಹಾರಿಸ್ತೈತೆ. ಬಟ್ ಜನರು ಬೆಂಬಲ ಬೇಕು. ಥಿಯೇಟ್ರಿಗೆ ಬಂದು ಚಿತ್ರ ನೋಡಬೇಕು. ಅದನ್ನು ನೋಡಿ ಮಾಡಿದಾಗ ಬೇಗೂರು ಕಾಲೋನಿ ಅನ್ನೋದಕ್ಕೆ ಒಂದು ಹೆಸರು ಬರುತ್ತೆ. ಈ ಥರ ಮುಂದೆ ಚಿತ್ರಗಳನ್ನ ಮಾಡಲಿ ಅಂದ್ಬಿಟ್ಟು. ಸೊ ಎಲ್ಲರದು ಒಂದು ಕನಸನ್ನ ಇವ್ರು ಮಾಡಿದ್ದಾರೆ. ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಕೆಲವರಿಗೆ ಹೊಸ ಪ್ರತಿಭೆಗಳನ್ನ ಕರ್ಕೊಬಂದು ತೋರಿಸಿದ್ರೆ ಹಳೆ ಪ್ರತಿಭೆಗಳಿಗೂ ಹಾಕಿ ಒಂದು ಚಿತ್ರ ಮಾಡಿದ್ದಾರೆ. ಇದನ್ನು ನಮ್ಮ ಕನ್ನಡ ಜನತೆ ಯಶಸ್ವಿಗೊಳಿಸ್ಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತಾರೆ? ಅಂಬೇಡ್ಕರ್ ಬಂದು DSS ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೂವಿ ಇದು ತುಂಬ ಚೆನ್ನಾಗಿದೆ ಸರ್. ಅವ್ರದ್ದೊಂದು ಸ್ಟ್ಯಾಚು ಓಪನ್ ಮಾಡಿದ್ದಾರೆ ಮೂವಿಲಿ, ಏನು ಅನಿಸ್ತಿದೆ ನಿಮಗೆ? ಇದು ಸಸ್ಪೆನ್ಸ್. ಅದು ಸ್ಟ್ಯಾಚು ಬರುತ್ತಂತ ಅಂದ್ಕೊಂಡೇ ಇದ್ದಿಲ್ಲ. ಅದು ಬಂದು MLA ಅವ್ರು ಬರುತ್ತೆ ಅಂತ ಅಂದ್ಕೊಂಡಿದ್ರು. ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸ್ಟ್ಯಾಚು. ಎಲ್ಲರೂ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕನ್ನಡ ಫಿಲಮ್ ಅಂತಂದರೆ ತುಂಬ ನಮಗೆ ಇಷ್ಟ ಆದಂಥ ಮೂವೀಸು. ಏನಂತಂದರೆ ನಮಗೆ ಗೊತ್ತಿರೋರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದೇ ಥರ ಮೂವೀಸ್ ಬರಲಿ, ಚೆನ್ನಾಗಾಗಲಿ, ಅವ್ರಿಗೆ ಶುಭ ಹಾರೈಸ್ತೀನಿ. ನೈಸ್ ಚೆನ್ನಾಗಿ ಬಂದಿದೆ. ಮಂಜು ಸರ್ ಮಾಡಿರೋ ಮೂವಿ ಇದು. ಆ್ಯಕ್ಚುಲಿ ಅವರು ಸೆಕೆಂಡ್ ಡೈರೆಕ್ಷನ್ ಮೂವಿ. ಸೊ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ನೀವು ರಿವ್ಯೂ ಕೊಡಿ ಹೇಗಿದೆ ಅಂತ. ಸೊ ಬೇರೆಯವರು ನೋಡಿ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬರಲಿ ಅಂತ ಆ್ಯಕ್ಚುಲಿ ನಂದು ಮೊದಲನೇ ಮೂವಿ. ಮಂಜು ಸರ್ ನನಗೆ ನನ್ನ ಪಾತ್ರಕ್ಕೆ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಫಿಲಮ್ ನೀವು ನೋಡಿದ್ರೆ ಸ್ಟಾರ್ಟಿಂದ ಕೊನೆವರೆಗೂ ಇರ್ತೀನಿ ನಾನು. ಸೊ ನಾನು ಫುಲ್ ಹೋಲ್ ಜರ್ನಿ ನಂಗೆ ಗೊತ್ತು. ಎವ್ರಿ ಶೂಟಿಂಗ್ ನಾನು ಕ್ಯಾಮ್ರಾ ಹಿಂದೆನೂ ಇರ್ತಿದ್ದೆ, ಕ್ಯಾಮ್ರಾ ಮುಂದೆನೂ ಇರ್ತಿದ್ದೆ. ಸೊ ನನಗೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಇದು ತುಂಬ ಖುಷಿ, ಎಕ್ಸೈಟ್ಮೆಂಟು. ನನ್ನನ್ನು ನಾನು ತೆರೆ ಮೇಲೆ ನೋಡ್ಕೊಳ್ಳೋಕೆ ತುಂಬಾ ಖುಷಿ ಆಯಿತು. ಒಂದು ಬ್ಯೂಟಿಫುಲ್ ಜರ್ನಿ ಇದು. ಸೊ ಇದು ಮಂಜು ಸರ್ ಕನಸನ್ನ ನೀವು ತೆರೆ ಮೇಲೆ ಆಲ್ರೆಡಿ ಬಂದಿದೆ. ಸೊ ನೀವು ಕೂಡ ನೋಡಿ ಹೇಗಿದೆ ಅಂತ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ. ನಾನು ಈ ಬೇಗೂರು ಕಾಲೋನಿ ಮೂವಿಯಲ್ಲಿ ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದೀನಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಬಂದು ಥಿಯೇಟರ್ ಬಂದು ನೋಡಿ. ಸರ್, ಈ ಒಂದು ಮೂವಿಗೆ ನಮ್ಮ ಡೈರೆಕ್ಟರ್ ಸರ್ ಮಂಜು ಸರು ತುಂಬಾ ಕಷ್ಟಪಟ್ಟಿದ್ದಾರೆ. ಡೇ ಆ್ಯಂಡ್ ನೈಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಜರ್ನಿ ತುಂಬಾ ಚೆನ್ನಾಗಿದೆ. ಸೊ ನನಗೆ ಈ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಕನ್ನಡಿಗರು ಎಲ್ಲ ಸಿನಿಮಾ ಬಂದು ನೋಡಬೇಕು. ಕಾಲೋನಿಗೋಸ್ಕರ ನಾವು ಚಿಕ್ಕ ಹುಡುಗರಿಂದನೂ ನಾವು ನೋಡಿದಾಗೆ ಒಂದು ಗ್ರೌಂಡ್ಗೋಸ್ಕರ ಎಷ್ಟು ಹೊಡೆದಾಡಿದ್ದೀವಿ, ಎಷ್ಟು ಇದು ಮಾಡಿದ್ದೀವಿ. ನಾವು ಒಂದು ಸಿನಿಮಾದಲ್ಲಿ ನೋಡ್ತೀವಿ ಅಂತ ಇದು ಫ್ಲೈಯಿಂಗ್ ಕಿಂಗ್ ನಮ್ಮ ಮಂಜು ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ನಮ್ಮ ರಾಜೀವ್ ಅನು ತುಂಬ ಒಳ್ಳೆ ಆ್ಯಕ್ಟಿಂಗ್ ಇದೆ. ಮತ್ತು ಎಲ್ಲ ಬಂದು ಹೋಗುವಂಥ ಪಾತ್ರಗಳೇ ಆದ್ರೂ ಸಿನಿಮಾ ತುಂಬ ಚೆನ್ನಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಕನ್ನಡಿಗರು ಬಂದು ನೋಡಬೇಕಷ್ಟೆ. ನೋಡಿ ಸಂತೋಷ ಪಡಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಇವರು ಪ್ರಪೋಸ್ ಮಾಡಿರ್ತಾರೆ, ಸಾರ್ ಬಂದು ನಿಮಗೆ ನನ್ನ ಮದುವೆ ಆಗ್ತೀನಿ, ನೀವು ಹೇಗೆ ರಿಯಾಕ್ಟ್ ಹೇಗೆ ಮಾಡ್ತೀರಾ, ಹೇಗೆ ಒಪ್ಕೊಂಡ್ರಿ ಮದುವೆ ಆಗೋದಕ್ಕೆ? ಅದಕ್ಕೆ ಮುಂಚೆನೇ ರಾಘವ ಹೇಳಿರ್ತಾರೆ, ಸ್ಕ್ರೀನಲ್ಲಿ ನೋಡಿರ್ತಾರೆ ಅನ್ಕೊತೀನಿ. ಹೆಣ್ಮಕ್ಳು ಭಾರ ಅಂತ ಹೇಳಿ ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡ್ರಲ್ಲ, ಅಪ್ಪ ಅಮ್ಮನ ಭಾರನ ಇಳಿಸಿ ಇವನನ್ನು ನಂಬಿ ಬಂದಿರ್ತೀನಿ ಅಂತ. ಆ ಟೈಮಲ್ಲಿ ನಾನು ಅವನು ನಂಬಿ ಬಂದಾಗ ಅವನು ನನ್ನ ನಂಬಿಕೆ ಉಳಿಸ್ಕೊಳ್ಳಲ್ಲ. ಆ ಟೈಮಲ್ಲಿ ಅಷ್ಟು ಜನದ ಮುಂದೆ ಇವ್ರು ನನ್ನನ್ನು ಮದುವೆ ಆಗ್ತೀನಿ ಅಂತ ಕೇಳಿದಾಗ ಅವ್ರ ಧೈರ್ಯ ನೋಡಿ ಅಫ್ಕೋರ್ಸ್ ನಾನು ಒಪ್ಕೋತೀನಿ. ಶೇಖರ್, ಡೆಫಿನೆಟ್ಲಿ ಹೌದು. ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪಾತ್ರ ಅದು ಆ್ಯಕ್ಚುಲಿ ರಾಘವ ಅನ್ನೋ ಒಂದು ಪಾತ್ರ ತುಂಬ ಸ್ಟ್ರಾಂಗಾಗಿ ನಿಲ್ಲುತ್ತೆ. ಅವನು ಯಾವಾಗಲೂ ನನ್ನ ಜನಕ್ಕೆ ಮೋಸ ಆಗಬಾರ್ದು, ನನ್ನ ಸಹಾಯ ಕೇಳ್ಕೊಂಬಂದವ್ರು ಯಾವತ್ತೂ ಹೊರಗಡೆ ಹೋಗಬಾರ್ದು ಅನ್ನೋದೇ ಅವನ ಧ್ಯೇಯ. ಅದರಲ್ಲಿ
ಒಂದು ಹೆಣ್ಣಿಗೆ ಬಾಳ್ಕೊಡ್ತಾನೆ ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವ್ನು ಹಾಗೆ ಇರ್ತಾನೆ, ಯಾಕಂದರೆ ಅವ್ನಿಗೆ ಯಾವಾಗಲೂ ಧೈರ್ಯ, ಅವನೊಟ್ಟಿಗಿರೋ ಸ್ನೇಹ, ಅವನೊಟ್ಟಿಗಿರೋ ಶಿವನ ಬಗ್ಗೆ ಸಖತ್ತು ಧೈರ್ಯ ಇರುತ್ತೆ ಅವನಿಗೆ. ಸೊ ಹಾಗಾಗಿ ಆ ಒಂದು ಪಾತ್ರ ಆ ಹುಡುಗಿನ ಮದುವೆ ಹಾಕೊಳ್ಳುತ್ತೆ. ಸರ್ ನಿಮ್ಮ ಕುಚಿಗೂ ಹೇಳ್ತಾರೆ ಬೇಡ ಮದುವೆ ಆಗ್ಬೇಡ ಅಂತ, ನೀವು ಎಲ್ಲರನ್ನೂ ಬಿಟ್ಟು ನೀವು ಹುಡುಗಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮದುವೆ ಆಗಿದ್ರು. ಅದೇ ಥರ ಇಡೀ ಕರ್ನಾಟಕ ಜನತೆಯಲ್ಲಿ ಎಲ್ಲೂ ಯಾವ ಹೆಣ್ಮಕ್ಳು ತೊಂದರೆ ಆಗದಂಗೆ ಇದೇ ಥರ ನೆರವೇರಲಿ ಅನ್ನೋದು ಒಂದು ಸೋ ಸ್ವೀಟ್, ಚೆನ್ನಾಗಿ ಹೇಳಿದ್ರಿ. ಹೌದು, ಉದ್ದೇಶನೂ ಅದೇ. ಹೌದು ಕೂಡ ಯಾರೋ ಆ ಜಾಗದಲ್ಲಿ ಒಂದು ಕಡೆಯಿಂದ ಅವಳಿಗೆ ನೋವಾಗಿರುತ್ತೆ, ಇನ್ನೊಂದು ಕಡೆಯಿಂದ ಅವಳಿಗೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಸಿಗುತ್ತೆ. ಸೊ ಎರಡೂ ಆಗುತ್ತೆ. ಐ ಮೀನ್ ಒಳ್ಳೇದನ್ನು ಕಲ್ತ್ಕೊಳ್ಳೋಣ. ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ಜಾಸ್ತಿ ಎಲ್ಲ ವಿಚಾರಗಳು ಹೇಳ್ತೀವಿ. ಯಾವಾಗ ಸರ್ ನಾವು ಬರೀ ಒಳ್ಳೇದನ್ನು ತೊಗೊಂಡು ಕೆಟ್ಟದ್ದು ಮಾತ್ರ ಕಲ್ತ್ಕೊಂಡಿದ್ದೀವಿ? ಒಳ್ಳೇದು ತೊಗೊತಾರೆ ಜನ. ಸೊ ಈ ಥರದ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಬೇಕು. ಸರ್ ಶಿವ ಅವ್ರನ್ನ ಹೊಡಿಬೇಕು ಅಂತ ಅವ್ರು ಸ್ಕೆಚ್ ಹಾಕಿರ್ತಾರೆ. ನಿಮ್ಮ ಸ್ನೇಹಿತನ ಕಳ್ಕೊಂತೀರ, ನೀವೇ ಪ್ರಾಣ ತ್ಯಾಗ ಮಾಡ್ತೀರಾ, ಅದಕ್ಕೆ ಏನಂತ? ಇಲ್ಲ, ಇದರಲ್ಲಿ ತ್ಯಾಗ ಅಂತ ಏನಿಲ್ಲ. ನೀವು ನೋಡ್ತೀರಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಅಂದರೆ ಯಾವ ಪರಿಸ್ಥಿತಿಗೆ ಯಾರು ಹೆಂಗ್ಸಿಗೆ ಹಾಕೊಂತಾರೆ ಅನ್ನೋದು ಗೊತ್ತಿಲ್ಲ. ಸೊ ಆ ಥರದ್ದು ಒಂದು ಜಾಗದಲ್ಲಿ ರಾಘವ ಶಿವನ ಒಂದು ಟ್ವಿಸ್ಟ್. ಐ ಮೀನ್ ನಿಮಗೇನು ಅನಿಸ್ತು ಟ್ವಿಸ್ಟ್? ಚೆನ್ನಾಗಿ ಅನಿಸ್ತಾ? ಸರ್ ಒಂದು ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಟ್ಟ ಸ್ನೇಹಿತ ಅದೊಂದು ವೆರಿ ನೈಸ್. ನಮ್ಗೆ ನೋಡಿ, ಈ ಥರ ಯಾರೋ ಒಬ್ರು ಹೇಳಿದಾಗಲೇ ನಾವು ಮಾಡಿರೋ ಕೆಲಸಕ್ಕೆ ಅವ್ನು ಕೃತಜ್ಞತೆ ಸಲ್ಲೋದು. ಸರ್ ಮೂವಿಲಿ ಅಂತಲ್ಲ, ನೀವು ಒಂದು ತೋರಿಸಿರೋದು ಪ್ರತಿಯೊಬ್ಬರು ಸ್ನೇಹಿತಕ್ಕೆ ಬೆಲೆ ಕೊಡಲಿ ಅನ್ನೋದು ನಮ್ಮ ಆಸೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಂಗೆ ಆಗಲಿ, ನೀವು ಹೇಳ್ದಂಗೆ ಆಗಲಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಉಳಿಸ್ಕೊಳ್ಳೋದು ತುಂಬ ಕಷ್ಟವಾಗಿದೆ. ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವೆಷ್ಟು ಬೇಗ ಬಂದು ಸಿನಿಮಾ ನೋಡ್ತೀರೋ ಅಷ್ಟು ಬೇಗ ಥಿಯೇಟ್ರ್ಗಳು ಹೆಚ್ಚಾಗುತ್ತೆ ಅಂತ ಕೇಳ್ಕೊತೀನಿ. ಬೇಗೂರು ಕಾಲೋನಿ ರಿಲೀಸ್ ಆಗಿ ಸಕ್ಸಸ್ಫುಲ್ಲಾಗಿ ಜನ ಎಕ್ಸೆಪ್ಟ್ ಮಾಡಿದ್ದಾರೆ. ಪ್ಲೀಸ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾರ್ನ ನೀವು ಹೇಳ್ತಾ ಇರ್ತೀರ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಸಾರು ಬರಲ್ಲ, ಮತ್ತೆ ನಿಮ್ಗೇನು ಅನ್ಸುತ್ತೆ? ಬರಲ್ಲ ಅಂತ ಅಲ್ಲಿ ಗೊತ್ತಾಗುತ್ತಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್ಸ್. ಏನು ಅನಿಸ್ತು ಮೇಡಮ್ ನಿಮ್ಮ ಸೆಟ್ ಜರ್ನಿ ಹೇಗಿದೆ? ನಮ್ಮ ಸೆಟ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಅದು ಪ್ರತಿಫಲ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಎಷ್ಟು ಕ್ರೌಡ್ ಇದೆ ಅಂಥೇಳಿ. ಸಿನಿಮಾ ಅಂತೂ ಚೆನ್ನಾಗಿದೆ. ಸೊ ಹೇಳೋದು ಒಂದೇ, ಎಲ್ಲರೂ ಬಂದು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಕನ್ನಡ ಸಿನಿಮಾ ಬಂದು ನೋಡಿ ನಮಗೆ ಪ್ರೋತ್ಸಾಹ ನೀಡಿ. ನೀವೆಷ್ಟು ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನೀಡ್ತೀರೋ ನಾವು ಅಷ್ಟು ಥಿಯೇಟರ್ಸ್ನ ಉಳಿಸ್ಕೋಬೋದು. ಹಾಗೆ ತುಂಬ ಜನ ಪ್ರೊಡ್ಯೂಸರ್ಸ್ನ ಉಳಿಸ್ಕೋಬೋದು. ತುಂಬ ಜನ ಕಲಾವಿದರಿಗೆ ಅದು ಒಂದು ಟೈಮ್ ಊಟ ಅಂತ ಕೂಡ ಹೇಳ್ಬೋದು. ಈಗ ತುಂಬ ಕಷ್ಟ ಇದೆ ಇಂಡಸ್ಟ್ರಿನಲ್ಲಿ ನಾವು ಸ್ಟ್ರಗಲ್ ಮಾಡೋದು. ಸೊ ನೀವು ಬಂದು ನಮ್ಮ ಸಿನಿಮಾನ ಒಂದು ಟೈಮ್ ಒಂದು 150 ರೂಪಾಯಿ ದೊಡ್ಡ ವಿಷಯ ಅಲ್ಲ, ನಾವು ಎಲ್ಲೆಲ್ಲೋ ಕಳಿತೀವಿ. ಅದೇ 150 ರೂಪಾಯಿ ಕೊಟ್ಟು ಬಂದು ಒಂದು ಸಿನಿಮಾ ನೋಡಿದ್ರೆ ಅದರಿಂದ ಒಬ್ಬರು ಕಲಾವಿದರು, ಒಬ್ಬರು ಪ್ರೊಡ್ಯೂಸರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ರೌಡ್